ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿರುವ ಉರ್ದು ಸರ್ಕಾರಿ ಶಾಲೆಯ ಶತಮಾನೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವವರೇ ಹೆಚ್ಚು. ಇಂತಹ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲು ಅನೇಕರು ಹಿಂಜರಿತಾರೆ. ಆದರೆ ಕೈವಾರ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಏನೂ ಕಡಿಮೆ ಇಲ್ಲ ಅಂತ ಶಾಲೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡ್ಯಾನ್ಸ್, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ತೋರಿಸಿಕೊಟ್ಟರು. ಶಾಲೆ 100 ವರ್ಷ ಪೂರೈಸಿದ ಹಿನ್ನೆಲೆ ಶಾಲೆಯನ್ನ ವಿವಿಧ ರೀತಿಯ ದೀಪಗಳಿಂದ ಅಲಂಕರಿಸಿದ್ರಲ್ಲದೆ ಶಾಲೆಯ ಪುಟಾಣಿ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿ ಎಲ್ಲರ ಗಮನ ಸೆಳೆದ್ರು. ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶೇಖ್ ಮೌಲಾ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದಾದಾಪೀರ್ ಹಾಗೂ ಗಣ್ಯರು ಗಿಡಕ್ಕೆ ನೀರೆರೆಯೋದ್ರ ಮೂಲಕ ಉದ್ಘಾಟಿಸಿದ್ರು. ಇನ್ನು ಶತಮಾನೋತ್ಸವ ಸಂಭ್ರಮದಲ್ಲಿ ಸದರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತಿಗೊಂಡಿರುವಂತಹ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಗ್ರಾಮದ ಮುಸ್ಲಿಂ ಮುಖಂಡರಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದಾದಾಪೀರ್ ಮಾತನಾಡಿ, ಎಲ್ಲ ವಿಷಯ ವಿಚಾರಗಳಲ್ಲೂ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಸರ್ಕಾರಿ ಶಾಲೆಯ ಮಕ್ಕಳೇ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರು. ಹಿಂದಿನಿಂದಲೂ ಇಂದಿನ ತನಕವೂ ಸರ್ಕಾರಿ ಶಾಲೆಗಳು ಮತ್ತು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಮೌಲಿಕ ಗುಣಮಟ್ಟದ ಶಿಕ್ಷಣದಲ್ಲಿ ಖಾಸಗಿಯವರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಶಿಕ್ಷಣ ಪರ ಕಾಳಜಿಯಿಂದ ಸರ್ಕಾರಿ ಶಾಲೆಗಳು ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿದ್ರು. इंग्लिश, कन्नड़ा, उर्दू करिकुलर एक्टिविटी के साथ एजुकेशन दिया जा रहा है. मालिक यौमिद्दीन इय्याक नअबुदु क़ौमन मा उन्ज़िर आबाउहुम फहुम गाफिलून लक़द हक़्क़ल क़ौलु अला अक्सरिहिम. ಶತಮಾನೋತ್ಸವ ಕಾರ್ಯಕ್ರಮನ ಈ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರುವಂತದ್ದು ಒಂದು ಶ್ಲಾಘನೀಯವಾಗಿರುವಂತಹ ಒಂದು ವಿಚಾರ. ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳು ಈ ಶಾಲೆಯಲ್ಲಿ ಓದಿ ಇವತ್ತೊಂದು ದಿವಸ ಅವ್ರದೇ ಆದಂತಹ ಒಂದು ಸ್ಥಾನನ ಅಲಂಕರಿಸಿದ್ದಾರೆ. ಅವ್ರಿಗೆ वो प्रोग्राम आज हमें कर रहे हैं. इसके साथ साथ आज ये साल इस स्कूल का सालाना फंक्शन भी हो रहा है. बड़ी खुशी की बात है. पिछले साल ऐसा नहीं था प्रोग्राम. कोविड उससे पहले हमारी स्कूल में बच्चों की तादाद, ये स्कूल की पढ़ाई ठीक नहीं चल रही, इसलिए अपने सरफे खास से इस स्कूल को जो कि असातिज़ा उन्होंने यहाँ पर रखे हैं. इस स्कूल में कई मुतबर अशख़ास की तालीम हासिल की है. 100 साल पुरानी स्कूल है. हम सबको इसमें फख्र करने की बात है.